ದೂರವಾಣಿ ಸಂಪರ್ಕದಲ್ಲಿ ಕ್ರೀಡೆ ಬಗ್ಗೆ ಆಸಕ್ತಿ ಹೊಂದಿರತಕ್ಕಂತಹ ಒಂದು ಸ್ಪೋರ್ಟ್ಸ್ ಪರ್ಸನ್ ಜೋಸೆಫ್ ಓವರ್ ಕೂಡ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್ 52 ರನ್ಗಳ ಅಂತರದಿಂದ ಭಾರತದ ವಿಜಯ ಪತಾಕೆ, ಅದರಲ್ಲೂ ಕೂಡ ಭಾರತದ ಹೆಣ್ಣು ಹುಲಿಗಳು ಇದೀಗ ಭಾರತಕ್ಕೆ ಮತ್ತೊಂದು ಜಯದ ಮುಕುಟವನ್ನು ತಂದುಕೊಟ್ಟಿದ್ದಾರೆ. ಸಂಭ್ರಮಾಚರಣೆ ಮಾಡುತ್ತಾ ಇದೆ, ಏನ್ ಹೇಳ್ತೀರಾ ಸರ್? ತಾವು ಬಹಳ ಸಂತೋಷ ಅಂತ ಹೇಳ್ಬೇಕು. ಯಾಕಂದ್ರೆ ಈ ದಿವಸಕ್ಕೆ ನಾವು ಕಾಯ್ತಾ ಇದ್ವಿ. ನಾವು ಇವ್ರ ಬಗ್ಗೆ 86ರಿಂದ ಬರ್ಕೊಂಡ್ ಬರ್ತಾ ಇದ್ವಿ. ಅವೆಲ್ಲ ಶಾಂತರಂಗಸ್ವಾಮಿ, ಯಡಿಯೂರ್ಜಿ ಇವರೆಲ್ಲ ಹಾಡ್ಬೇಕಾರೆ ಡಯಾನ ಯಡಿಯೂರ್ಜಿ ಕ್ರಿಕೆಟ್ ಹೆಂಗಾರ ಮುಂದೆ ತರಬೇಕು ಅಂದ್ಬಿಟ್ಟು ನಾವು ಇಂಡಿಯನ್ ಎಕ್ಸ್ಪ್ರೆಸ್ ಇದ್ದಾಗ ಟೆಕ್ನಿಕಲ್ ಇರಬೇಕಾದ್ರೆ ಬಹಳ ಕವರೇಜ್ ಕೊಡ್ತಿದ್ವಿ, ಹುಡುಗಿರ್ ಕ್ರಿಕೆಟ್ ಇಂಪ್ರೂವ್ ಆಗ್ಲಿ ಅಂದ್ಬಿಟ್ಟು. ಇವತ್ತು ವಿಶ್ವಕಪ್ ಗೆದ್ದಿದ್ದಾರೆ ಅಂದ್ರೆ ನಮಗೆ ಬಹಳ ಹೆಮ್ಮೆ ಆಗತ್ತೆ. ಬೆಳಗ್ಗೆ ನಾನು ಬೇರೆ ಚಾನೆಲ್ ಹೋಗಿ ಮಾತಾಡ್ಬೇಕಾದ್ರೆ ಹೇಳಿದೆ, ಯಾಕೆ ನಾವ್ ಗೆಲ್ತೀವಿ ಇವತ್ತು ಅಂದ್ಬಿಟ್ಟು, ಯಾರು ಸ್ಕೋರ್ ಮಾಡ್ಬೋದು, ಶಫಾಲಿ ವರ್ಮಾ ಸ್ಕೋರ್ ಮಾಡ್ತಾರೆ, ಇವರೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಗಂಭೀರವಾಗಿ ಹೇಳಿದೆ, ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ದೆ. ಗೆದ್ದಿರೋದು ಇವತ್ತಿಗೆ ಏನಾಗತ್ತಂದ್ರೆ ಇನ್ ಮುಂದೆ ನಮ್ಮ ವುಮೆನ್ಸ್ ಕ್ರಿಕೆಟ್ ಬಹಳ ಡೆವಲಪ್ ಆಗತ್ತೆ. ಬೇಕಾಯ್ತು. ನಾವ್ 83 ವರ್ಲ್ಡ್ ಕಪ್ ಗೆದ್ದು ಬಂದಾಗ ಸಚಿನ್ ತೆಂಡೂಲ್ಕರ್ ಹೆಂಗ್ ಇನ್ಸ್ಪೈರ್ ಆದ್ರೋ ಅದೇ ತರ ಈಗ ಹುಡುಗಿರ್ ಗೆದ್ದಿರೋದ್ರಿಂದ ಎಷ್ಟೋ ಲಕ್ಷ ಅಂತ ಹುಡುಗಿರು ಇದಾಗ್ತಾರೆ. ಆಗ್ಲೇ ವುಮೆನ್ಸ್ ಕ್ರಿಕೆಟ್ ಇಂಪ್ರೂವ್ ಆಗ್ತಾ ಬರ್ತಿದೆ. ಬಹಳ ಜನ ಆಡಕ್ ಶುರು ಮಾಡಿದ್ದಾರೆ. ಪೇರೆಂಟ್ಸ್ ಕಳ್ಸಿಕೊಡ್ತಿದ್ದಾರೆ ಮಕ್ಕಳಿಗೆ. ನಾನೇ ಒಂದು ಅಕಾಡೆಮಿ ನಡೆಸ್ತೀನಿ, ಪ್ಯಾಂಥರ್ಸ್ ಕ್ರಿಕೆಟ್ ಅಕಾಡೆಮಿ. ಬಹಳ ಕಾಲ್ಸ್ ಬರುತ್ತೆ, ಹುಡುಗಿರ್ ಸೇರ್ಸು ಅಂದ್ಬಿಟ್ಟು. ಸೊ ಈ ಗೆಲ್ಲೋದ್ರಿಂದ ಈ ಗೆದ್ದಿರೋದ್ರಿಂದ ಬಹಳ ಮುಂದಕ್ಕೆ ಹೋಗುತ್ತೆ ನಾವು ವುಮೆನ್ಸ್ ಕ್ರಿಕೆಟ್. ಆಮೇಲೆ ಬಹಳ ಪವರ್ಫುಲ್ ಆಗ್ತೀವಿ ವುಮೆನ್ಸ್ ಕ್ರಿಕೆಟ್ ಒಳಗೆ. ಯಾಕಂದ್ರೆ ನಮ್ದು ಆ ಟ್ಯಾಲೆಂಟ್ ಇದೆ. ಅದಕ್ಕೆ ಒಂದು ಕೊಟ್ಟಿರ್ಲಿಲ್ಲ ಜಾಗ, ಅದಕ್ಕೊಂದು ಆಪರ್ಚುನಿಟಿ ಕೊಟ್ಟಿರ್ಲಿಲ್ಲ, ಸ್ಪೇಸ್ ಇರ್ಲಿಲ್ಲ. ಬಟ್ ಈಗ ಕೊಟ್ಟಿದ್ದು ತೋರಿಸಿದ್ದಾರೆ ಏನೇನ್ ಮಾಡಬಹುದು. ಒಂದು ಆಸ್ಟ್ರೇಲಿಯಾ ಸೋಲ್ಸ್ಬೇಕು, 7 times ಚಾಂಪಿಯನ್ಸ್ ಅಂದ್ರೆ ಸೋಲ್ಸ್ಕೊಟ್ರು. ಒಬ್ಬರು ಒಂದು ಇನ್ನಿಂಗ್ಸ್ ಆಡಿ ಚೇಂಜ್ ಮಾಡಿದ್ರು. ಇವತ್ತು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಬಹಳ ಚೆನ್ನಾಗಿ ಗೆದ್ದಿದ್ದಾರೆ ಅಂತ ಖುಷಿ ಕೊಡ್ಲೇಬೇಕಂತ. ಸರಿ ಜೋಸೆಫ್ ಸರ್, ಇವಾಗ ತಾವು ಒಬ್ಬ ಕ್ರಿಕೆಟ್ ವಿಶ್ಲೇಷಕರಾಗಿ ಇವತ್ತಿನ ಮ್ಯಾಚ್ ಒಂದು ಅಂದ್ರೆ ನೀವು ಪ್ರಿಡಿಕ್ಟ್ ಮಾಡತಕ್ಕಂತಹ ಒಂದು ಅನಾಲಿಸಿಸ್ ಬೇರೆ ಇರುತ್ತೆ. ಈಗ ಸರ್ವೇ ಸಾಮಾನ್ಯವಾಗಿ ಕ್ರೀಡಾಭಿಮಾನಿಗಳು ಪ್ರಿಡಿಕ್ಟ್ ಮಾಡತಕ್ಕಂತಹ ಒಂದು ಆಲೋಚನೆ ಬೇರೆ ಇರುತ್ತೆ. ತಮಗೆ ಏನಾದ್ರು ಅನ್ಸುತ್ತಾ ಅಂದ್ರೆ ಇಂತಿಷ್ಟು ಅಂಕಗಳಿಂದ ನಾವು ಗೆಲುವನ್ನ ಸಾಧಿಸುವಂತಕ್ಕಂಥದ್ದು? ಮತ್ತೊಂದು ಕಡೆಗೆ ಇವತ್ತು ವೆದರ್ ನಮಗೆ ಅಷ್ಟೊಂದು ಸಪೋರ್ಟ್ ಮಾಡಲ್ಲ ಅಂತಕ್ಕಂತಹ ಕೆಲವೊಂದಿಷ್ಟು ಮುನ್ಸೂಚನೆ ಕೂಡ ಹವಾಮಾನ ಇಲಾಖೆ ಕೂಡ ಪ್ರಕಟಿಸಿತ್ತು. ಸೊ ಎಲ್ಲ ಒಂದ್ ಕಡೆ ಇದು ತಮ್ಮ ಗಮನಕ್ಕೆ ಏನಾದ್ರು ಬಂದಿತ್ತಾ ಅಂತ? ಅಲ್ಲ, ಒಂದು ಹೇಳ್ಬೇಕಂದ್ರೆ ಯಾವತ್ತು ಎಷ್ಟು ರನ್ ಇಂದ ಎಷ್ಟು ವಿಕೆಟ್ ಗೆಲ್ತಾರೆ ಅಂದ್ಬಿಟ್ಟು ಇರಲ್ಲ. ಯಾಕಂದ್ರೆ ಕ್ರಿಕೆಟ್ ಇಸ್ ಎಕ್ಸೈಟಿಂಗ್ ಗೇಮ್, ಎಸ್ಪೆಷಲಿ ಫೈನಲ್ ಒಳಗೆ ಬಹಳ ಎಕ್ಸೈಟಿಂಗ್ ಇರುತ್ತೆ. ಎಲ್ಲದಂತೂ ಗ್ಯಾರಂಟಿ ಇತ್ತು. ಇನ್ನೊಂದು ಮಳೆ ವಿಷಯ ಹೇಳ್ಬೇಕಾದ್ರೆ ನಾವ್ ಹೇಳಿದ್ ಮಳೆ ಅಕಸ್ಮಾತ್ ಇದ್ರೆ ನಾವು ಚೇಸ್ ಮಾಡೋದು ಒಳ್ಳೇದು, ಯಾಕಂದ್ರೆ ಟಾರ್ಗೆಟ್ ಗೊತ್ತಾಗತ್ತೆ ಅಂದ್ಬಿಟ್ಟು. ಸೊ ಸೌತ್ ಆಫ್ರಿಕಾ ಯೂಸ್ ಮಾಡ್ಕೊಂಡ್ರು. ಬಟ್ ಅಷ್ಟು ಮಳೆ ಬಂದಿರೋದ್ರಿಂದ ಫುಲ್ ಇನ್ನಿಂಗ್ಸ್ ಆಗಿದೆ. ಇದು ಯೋಚಿಸಿದ್ವಿ ಆಲ್ರೆಡಿ ಥಾಟ್. ನಾವು ನೀವ್ ಹೇಳ್ತೀರಾ ಬೇರೆಯವ್ರು ನೋಡಕ್ಕಿಂತ ನಾವು ನೋಡೋ ಕ್ರಿಕೆಟ್ ಬೇರೆ ತರ ಅಂದ್ಬಿಟ್ಟು. ಹೌದು, ಯಾಕಂದ್ರೆ ನಾವು ಹಾಡಿದ್ದೀವಿ, ಪಳಗಿದ್ದೀವಿ, ಬರ್ದಿದ್ದೀವಿ, ಓದಿದ್ದೀವಿ. ಸೊ ಕ್ರಿಕೆಟ್ ಪಲ್ಸ್ ನಮ್ದ್ರೊಳಗಿದೆ, ನಮ್ ಲೈನ್ ಇದ್ರ ಬ್ಲಡ್ ಅಲ್ಲಿ ಕ್ರಿಕೆಟ್ ಇದೆ. ಯಾವತ್ ಬೇಕಾದ್ರೆ ಹೇಳ್ಬೋದು. RCB ಹೇಳಿದೆ ಗೆಲ್ತಾರೆ ಅಂದ್ಬಿಟ್ಟು, ಇಂಡಿಯಾ T20 ಗೆಲ್ತಾರೆ, ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ತಾರೆ ಅಂತ ಹೇಳಿದ್ವಿ. ಅದೆಲ್ಲೋ ದೇವ್ರು ನಮ್ಗೆ ಇದು ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಯಾವತ್ ಯಾರು ಸ್ಕೋರ್ ಮಾಡ್ತಾರೆ ಏನ್ ಹೇಳಕ್ಕೂ ದೇವ್ರು ನಮ್ಗೆ ಅದೊಂದು ಶಕ್ತಿ ಕೊಟ್ಟಿದ್ದಾರೆ. ಅದು ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಯಾವತ್ತು ನಾನು ಏನಾದ್ರು ಮಾತಾಡಕ್ ಮುಂಚೆ ಫಸ್ಟ್ ಬೇಡ್ಕೋತೀನಿ, ನನಗೆ ದಯವಿಟ್ಟು ಕರೆಕ್ಟ್ ಆಗಿ ಇದು ಕೊಡಿ ಅಂದ್ಬಿಟ್ಟು. ಅದನ್ನೇ ವಿಶೇಷ ಇವ್ರು ನಿಮ್ ವ್ಯೂವರ್ಸ್ಗೆ ಹೇಳೋದು, ಒಂದು ಇದಾಗ ಹೇಳಿ, ನಿಜವಾಗಿ ಹೇಳಿ, ನಿಜ ಆಗ್ಲಿ ಅಂದ್ಬಿಟ್ಟು ಪ್ರೇಯರ್ ಮಾಡ್ಕೊಂಡ್ ಮಾತಾಡೋದ್ರಿಂದ ಎಲ್ಲಾದು ಕರೆಕ್ಟ್ ಆಗಿ ಬರ್ತಿದೆ. ಇನ್ ಮುಂದೆ ನೋಡೋಣ ಏನಾಗತ್ತೆ ಅಂದ್ಬಿಟ್ಟು. ಬಟ್ ಇವತ್ತಿನ ದಿವಸ ಆಮೇಲೆ ಸರ್ ಇನ್ನೊಂದು ಕೂಡ, ಇವಾಗ ಒಂದು ಪಂದ್ಯ ಗೆಲ್ಬೇಕಂದ್ರೂ ಕೂಡ ಟಾಸ್ಕ್ ಆಯ್ಕೆ ಸಾಕಷ್ಟು ಒಂದು ಇಂಪಾರ್ಟೆನ್ಸ್ ಅನ್ನ ತಗೋತೆ. ಆ ವಿಷಯ ಅಂತ ಬಂದಾಗ ಈ ಟಾಸ್ಕ್ ಒಂದು ಸೆಲೆಕ್ಷನ್ ಅಂತ ನೋಡಿದಾಗ ಅದು ಕೂಡ ಮ್ಯಾಟರ್ ಆಗತ್ತಾ ಅಂತಕ್ಕಂಥದ್ದು? ಹೌದು, ಟಾಸ್ ಗೆದ್ದಿದ್ಮೇಲೆ ನಿಮ್ಗೆ ಅಡ್ವಾಂಟೇಜ್ ಇದೆ. ನೀವೇನ್ ಮಾಡ್ಬೇಕು, ಆ ಸಿಚುವೇಶನ್ ಹೆಂಗಿದೆ, ವಿಕೆಟ್ ಕಂಡೀಷನ್ ಹೆಂಗಿದೆ, ಮಳೆ ಇದೆಯಾ, ಗಾಳಿ ಇದೆಯಾ, ಆ ಕಂಡೀಷನ್ ನೋಡ್ಕೊಂಡು ನೀವು ಆಯ್ಕೆ ಮಾಡ್ಕೋಬಹುದು. ಬಟ್ ಇವತ್ತು ಅವ್ರ ಕೈಗೆ ಇದ್ದಿದ್ದು ಅವ್ರು ನಮ್ ಕೈಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಅನ್ಬೇಕು. ಯಾಕಂದ್ರೆ ನಾವು ಚೇಸ್ ಮಾಡಬಹುದಾಯ್ತು ಯಾವ್ದೇ ಟಾರ್ಗೆಟ್ ಇದ್ರು. ಸೊ ಇವತ್ತು ಅವರೇ ಟಾಸ್ ಗೆದ್ದು ನಮ್ಗೆ ಆಪ್ಷನ್ ಕೊಟ್ಟಿರ್ಲಿಲ್ಲ, ನಾವು ಆಡ್ಲೇಬೇಕಾಯ್ತು ಬ್ಯಾಟಿಂಗು. ಸೊ 298 ವಾಸ್ ಅ ಬಿಗ್ ಸ್ಕೋರ್. ಎನಿ ಕಂಡೀಷನ್ ಒಳಗೆ ಚೇಸ್ ಮಾಡೋದು ಬಹಳ ಕಷ್ಟನೇ. ಅಂಡ್ ಎಸ್ಪೆಷಲಿ ನಿಮ್ಗೆ ಅಷ್ಟು ಕ್ರೌಡ್ ಸಪೋರ್ಟ್ ಇದ್ದಾಗ
ಯಾವಾಗ ಅಪೋನೆಂಟ್ಸ್ಗೆ ಸ್ವಲ್ಪ ಅನ್ನೋ ಹಾಗೆ ಆಗ್ತಾರೆ. ಯಾಕಂದ್ರೆ ಸೌತ್ ಆಫ್ರಿಕಾಗೆ ಇಷ್ಟು ಜನ ನೋಡೋದಿಲ್ಲ ಅವರು ಸ್ಟೇಡಿಯಂ ಒಳಗೆ. ಸೊ ಅದನ್ನ ಆಗಿರ್ತಾರೆ. ಬಟ್ ಅವ್ರ ಕ್ಯಾಪ್ಟನ್ ಬಹಳ ಚೆನ್ನಾಗಿ ಆಡಿದ್ದಾರೆ. ಅವ್ರಿಗೂ ನಾವು ಸಲ್ಯೂಟ್ ಮಾಡ್ಲೇಬೇಕು ಅಂತ. ಇದ್ರೊಳಗೆ 100 ಹೊಡೆದು ಸಿಚುವೇಶನ್ ಒಳಗೆ ಅವರೇ ಈಗ ಹೈಯೆಸ್ಟ್ ರನ್ ಗೆಟ್ರು ಈ ಟೂರ್ನಮೆಂಟ್ಗೆ, ಚಾಂಪಿಯನ್ ವರ್ಲ್ಡ್ ಕಪ್. ನೋಡಕ್ ಹೋದ್ರೆ ನಮ್ಮ ಹುಡುಗಿರು ಆಲ್ರೌಂಡ್ ಪರ್ಫಾರ್ಮೆನ್ಸ್, ಒಂದು ಸೆಲ್ಫ್ ಬಿಲೀಫ್ ಇತ್ತು, ಕಾನ್ಫಿಡೆನ್ಸ್ ಇತ್ತು, ಆ ಮೊಮೆಂಟಮ್. ಫಸ್ಟೇ ನೋಡಿ ನಮ್ಮವರು ಸೋತ್ಕೊಂಡ್ ಬಂದಾಗ್ಲೂ ಬೇರೆಯವ್ರ ಮೇಲೆ ಅಷ್ಟೇನ್ ಕೆಡ್ಸಾಕ್ ಸೋಲಿಲ್ಲ. ನಮ್ಗೆ ಅವಾಗಲೇ ಒಂದ್ ಸ್ವಲ್ಪ ಧೈರ್ಯ ಇತ್ತು, ಎಲ್ಲೋ ಒಂದ್ ಕಡೆ ಬಂದು ಸೆಮಿಫೈನಲ್ಸ್ ಬಂದು ಗೆದ್ರೆ ಫೈನಲ್ ಗೆಲ್ತೀವಿ ಅಂದ್ಬಿಟ್ಟು. ಅದೇ ತರ ನಮ್ಮ ಅಮೋಲ್ ಮಜುಮ್ದಾರು ಒಂದು ವಂಡರ್ಫುಲ್ ಕ್ರಿಕೆಟರ್, ಅವರು ಬಾಂಬೆನ ಲೀಡ್ ಮಾಡಿದ್ದಾರೆ. ಇಂಡಿಯಾಗೆ ಆಡ್ಬೇಕಾಯ್ತು, ಬಟ್ ಆ ಟೈಮ್ ಅಲ್ಲಿಗೆ ಗಂಗೂಲಿ, ಲಕ್ಷ್ಮಣ್, ಸಚಿನ್, ದ್ರಾವಿಡದಿಂದ ಆಡಕ್ ಆಗ್ಲಿಲ್ಲ. ಅವರು ನಮ್ಮ ಕೋರ್ ಜೊತೆ ಸರಿಯಾಗಿ ಕಾಂಬಿನೇಷನ್ ಮಾಡಿ ಟೀಮ್ ನ ಬಿಲ್ಡ್ ಮಾಡಿ ಸೆಲ್ಫ್ ಬಿಲೀಫ್ ಕೊಟ್ಟು ಇವತ್ತು ಗೆದ್ದಿದ್ದಾರೆ. ಎಲ್ಲರೂ ನಾವು ಬಹಳ ಸಂತೋಷ ಪಡಬೇಕು. ನಮ್ಮ ಭಾರತಕ್ಕೆ ಇನ್ನೊಂದು ವರ್ಲ್ಡ್ ಕಪ್ ಬಂದಿದೆ ಅಂದ್ಬಿಟ್ಟು ನಾವು ಡಾನ್ಸ್ ಆಡ್ಲೇಬೇಕಾಗಿರುತ್ತೆ. ಹೌದೌದು ಸರ್, ಹೌದು. ಯಾಕಂದ್ರೆ ನಿಜಕ್ಕೂ 52 ರನ್ ಭರ್ಜರಿ ಜಯ ಅಂತಂದ್ರೆ ಸರ್ ಇದು ಸಾಮಾನ್ಯ ಮಾತಲ್ಲ ಸರ್ ಇದು. ಹೌದೌದು, ಫ್ಯಾಂಟಾಸ್ಟಿಕ್ ವಿಕ್ಟ್ರಿ. ಆಮೇಲೆ ಹಾಡು ನೋಡಿ, ಟೀಮ್ ಪರ್ಫಾರ್ಮೆನ್ಸ್ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡೋದು. ಸೊ ನಾನು ದಿನ ಫಾಲೋ ಮಾಡ್ತಿರ್ಲಿಲ್ಲ, ಇವತ್ತು ಫಾಲೋ ಮಾಡಿದೆ ಮ್ಯಾಚ್. ಚೆನ್ನಾಗಿ ಆಡಿದ್ರು ಹುಡುಗಿರು ಅಂತ ಹೇಳಿದ್ರು. ಸರ್ ಈಗ ಈ ಮ್ಯಾಚ್ ವಿಷಯಕ್ಕೆ ಅಂತ ಬಂದಾಗ ನಾವು ಈಗ ಸೌತ್ ಆಫ್ರಿಕಾ ತಂಡ ಅದು ಕೂಡ ಅಷ್ಟೊಂದು ಏನು ಬಲಹೀನ ತಂಡ ಅಂತೇನಲ್ಲ, ಅದು ಕೂಡ ಸಾಕಷ್ಟು ಎಷ್ಟು ನೆಕ್ ಟು ನೆಕ್ ಫೈಟ್ ಕೊಟ್ಟಿದೆ. ಸೊ ಎಲ್ಲೋ ಒಂದು ಕಡೆ ಸೌತ್ ಆಫ್ರಿಕಾ ಇನ್ನು ಗೆಲುವಿನ ಹಂತಕ್ಕೆ ಹೋಗೋದ್ರಲ್ಲಿ ಸ್ವಲ್ಪ ಎಡವಿತ್ತು ಅಂತ ಅನ್ಸುತ್ತೆ. ಯಾವ ವಿಚಾರವಾಗಿ ಸೌತ್ ಆಫ್ರಿಕಾ ಎಡವಿರಬಹುದು ಅಂತಕ್ಕಂಥದ್ದು? ಹೌದು ನೋಡಿ, ಫಸ್ಟ್ ಪಾರ್ಟ್ನರ್ಶಿಪ್ ಬರುತ್ತೆ, ಆಮೇಲೆ ದಿಢೀರ್ ವಿಕೆಟ್ ಬೀಳುತ್ತೆ, ತಿರ್ಗಾ ಒಂದ್ ಸಣ್ಣ ಪಾರ್ಟ್ನರ್ಶಿಪ್ ಬರುತ್ತೆ, ತಿರ್ಗಾ ದಿಢೀರ್ ವಿಕೆಟ್ ಬೀಳ್ಬಿಡುತ್ತೆ. ಆ ಸ್ಟೆಬಿಲಿಟಿ ಇರ್ಲಿಲ್ಲ, ಮಿಡ್ಲ್ ಆರ್ಡರ್ ಸ್ಟೆಬಿಲಿಟಿ ಇರ್ಲಿಲ್ಲ. ನಮಗೆ ಬ್ಯಾಟಿಂಗ್ ಡೆಪ್ತ್ ಇತ್ತು, ಕೊನೆ ತನಕ ಒಂದ್ 8 ನಂಬರ್ ಬ್ಯಾಟ್ಸ್ಮನ್ 8 ಓವರ್ಸ್ ಪರ್ಫಾರ್ಮ್ ಮಾಡಕ್ಕೆ ಇತ್ತಿತ್ತು. ಅವ್ರೊಳಗೆ ಅಷ್ಟಿರ್ಲಿಲ್ಲ ಡೆಪ್ತ್. ಸೊ ಅವ್ರ ಫೀಲ್ಡಿಂಗ್ ಚೆನ್ನಾಗಿತ್ತು, ಬೌಲಿಂಗ್ ಚೆನ್ನಾಗಿ ಮಾಡಿದ್ರು, ಟೈಡಿಯಾಗ ಲೈನ್ ತಲ್ಲ ಹಾಕೊಂಡು ಟೈಟ್ ಆಗಿ ಇಟ್ರು. ಬಟ್ ಎಲ್ಲೋ ಒಂದ್ ಕಡೆ ನೋಡ್ರು ಅವ್ರ ಬ್ಯಾಟಿಂಗ್ ಡೆಪ್ತ್ ಇರ್ಲಿಲ್ಲ ಅಂದ್ಬಿಟ್ಟು ಕಾಣ್ತು, ಕ್ಲಿಯರ್ ಆಗಿ ಎವಿಡೆಂಟ್ ಆಗಿತ್ತು. ಸರ್ ನಮ್ದು ನೋಡಿದ್ರೆ ಬ್ಯಾಟ್ಸ್ಮನ್ 8 ತನಕ ಆಡ್ಬೋದು, ಅವ್ರೊಳಗೆ ಇರ್ಲಿಲ್ಲ, ಆ ಸ್ಟೆಬಿಲಿಟಿ ಇರ್ಲಿಲ್ಲ. ಬಂದು ಏನಾದ್ರು ಮ್ಯಾಚ್ ಚೇಂಜ್ ಮಾಡಕ್ಕೆ ಅವ್ರಿಗೆ ಎಬಿಲಿಟಿ ಇರ್ಲಿಲ್ಲ ಅಂತ ನಾವ್ ಹೇಳ್ಬೋದು. ಆಮೇಲೆ ಜೋಸೆಫ್ ಸರ್, ಇವಾಗ ಈ ಒಂದು ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯಕ್ಕಂತೂ ಏರಿತ್ತು. ಆದ್ರೆ ಇದು ನಮ್ಮ ಮಹಿಳೆಯರಿಗೆ ಇದು ಗೆಲುವು ಹಾಗೂ ದೇಶಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿತ್ತು ಆಸ್ ಒಬ್ಬ ಸ್ಪೋರ್ಟ್ಸ್ ಅನಾಲಿಸಿಸ್ಟ್ ಆಗಿ, ಆಮೇಲೆ ಒಬ್ಬ ಸಾಮಾನ್ಯ ಕ್ರೀಡಾಪಟುಗಳಾಗಿ ನಾವು ಯಾವ ರೀತಿಯ ದೃಷ್ಟಿಕೋನ ನೋಡ್ತೀವಿ, ಎಷ್ಟು ಇಂಪಾರ್ಟೆನ್ಸ್ ಅನ್ನ ಪಡೆದುಕೊಂಡಿತ್ತು ಈ ಒಂದು ಗೇಮ್? ಇದು ಬಹಳ ಇಂಪಾರ್ಟೆಂಟ್ ಗೇಮ್. ಎಷ್ಟೋ ವರ್ಷಗಳಾದ್ಮೇಲೆ ಕಾಯ್ದು 2005 ಸೋತ್ವಿ ಫೈನಲ್ ಆಸ್ಟ್ರೇಲಿಯಾ ಮೇಲೆ, 2017 ಇಂಗ್ಲೆಂಡ್ ಮೇಲೆ ಸೋತ್ವಿ. ಸೊ ಅದೆಲ್ಲ ಕಾಯ್ಕೊಂಡು ಬಂದ್ರೆ ಇವತ್ತು ಗೆದ್ದಿರೋದು ಬಹಳ ದೊಡ್ಡ ವಿಷಯ. ನಾವು ಒಂದು ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಸರ್ಕಾರಕ್ಕೆ, ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಇವ್ರನ್ನ ಕರೆದು ಫೆಲಿಸಿಟೇಷನ್ ಮಾಡ್ತಾರೆ. ಯಾವಾಗ್ಲೂ ಟೀಮ್ ಒಂದ್ ಗೆದ್ದಾಗ ಅವ್ರದ್ದೊಂದು ಇದಿದೆ ಕರೆದು ಮಾಡ್ತೀವಿ. ನಾವು ನಿಮ್ಮ ಚಾನೆಲ್ ಪರವಾಗಿ ಇದ್ದ ಚಾನೆಲ್ ಇಂದ ಕೇಳ್ಕೊಳ್ಳೋದೇನಿದೆ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ, ದಯವಿಟ್ಟು ನೀವು ಫೆಲಿಸಿಟೇಟ್ ಮಾಡ್ಬೇಕಾರೆ, ಈ ಟೀಮ್ ನ ಫೆಲಿಸಿಟೇಟ್ ನಾವು ಇದು ಮಾಡ್ಬೇಕಾರೆ, ಸೆಲೆಬ್ರೇಟ್ ಮಾಡ್ಬೇಕಾರೆ, ನೀವು ದಯವಿಟ್ಟು ನಮ್ BCCI ಹೇಳಿ, ಒಂದು ಪರ್ಮನೆಂಟ್ ಮೆಂಬರ್ ಇನ್ ದಿ ಕೋರ್ ಕಮಿಟಿ, ನಾಟ್ WCI ವುಮೆನ್ಸ್ ಕ್ರಿಕೆಟ್ ತರ ಇಲ್ಲ, ಒಂದು BCCI ಒಳಗೆ ಕೋರ್ ಕಮಿಟಿ ಇದೆಯಲ್ಲ, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಟ್ರೆಷರರ್, ಜಾಯಿಂಟ್ ಸೆಕ್ರೆಟರಿ ಇದ್ದವ್ರಿಗೆ ಆ ತರ ಒಂದು ಪೊಸಿಷನ್ ಒಂದು ವುಮೆನ್ ಕ್ರಿಕೆಟರ್ ಕೊಡಬೇಕು. ಇನ್ನ ಮುಂದೆ ಹೋಗ್ಬೇಕು ನಮ್ ಕ್ರಿಕೆಟ್ ಅಂದ್ರೆ ಅದೊಂದು ಪೊಸಿಷನ್ ಕೊಡಬೇಕು. ಯಾಕಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇವರು ಅಂದ್ರೆ ಆಗತ್ತೆ. ಯಾಕಂದ್ರೆ ಈ BCCI ನಡೆಸ್ತಿರೋದೇ ನಮ್ಮ BJP ಅವ್ರೀಗ. ಸೊ ಎಲ್ಲ ನಮ್ಮ ಪ್ರೈಮ್ ಮಿನಿಸ್ಟರ್ ನಾವು ಕೇಳ್ಕೊತಾ ಇದೀವಿ, ನಮ್ಮ ಮನವಿ, ದಯವಿಟ್ಟು ಇಷ್ಟೊಂದು ಇದು ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಈ ಹುಡುಗಿರ್ಗೊಂದು ಇದು ಮಾಡಿ, ಒಂದು ಪರ್ಮನೆಂಟ್ ಮೆಂಬರ್ ಈ ತರ ಇರ್ಲಿ, ಒಂದು ಬೋರ್ಡ್ ಒಳಗೆ ಇದ್ದಾರೆ ಒಳ್ಳೊಳ್ಳೆ ಕ್ರಿಕೆಟರ್ಸ್, ಫಾರ್ಮರ್ ಕ್ರಿಕೆಟರ್ಸ್ ಎಲ್ಲ ಇದ್ದಾರೆ, ಕರ್ಸಿ ಅವ್ರಿಗೂ ಒಂದು ಸ್ಥಳ ಕೊಡಿ. ಇಂಡಿಯನ್ ಕ್ರಿಕೆಟ್, ವುಮೆನ್ಸ್ ಕ್ರಿಕೆಟ್ ಮುಂದಕ್ಕೆ ಹೋಗುತ್ತೆ. ನಾವು ಇನ್ನೂ ಒಂದು 50 ವರ್ಷ ಚಾಂಪಿಯನ್ಶಿಪ್ ಗೆಲ್ಲಬಹುದು. ಸೊ ಅದೊಂದು ಕೊಟ್ರೆ ಚೆನ್ನಾಗಿ, ಬೇರೆ ಅವ್ರನ್ನ ಕರೆದು ಅವ್ರಿಗೆ ಟೀ ಕಾಫಿ ಕೊಟ್ಟು ಕಳ್ಸೋದ್ಕಿನ್ನ ಇದೊಂದು ಬಹುಶಃ ಮಾಡಿದ್ರೆ ಬಹಳ ಒಳ್ಳೆ ವಿಷಯ ಆಗುತ್ತೆ ಅಂದ್ಬಿಟ್ಟು ನಮಗೆ ಅನಿಸ್ತದೆ. ಅದು ನೋಡೋಣ ಏನ್ ಮಾಡ್ತಾರೆ. ಬಟ್ ವುಮೆನ್ಸ್ ಕ್ರಿಕೆಟ್ ಇವತ್ತು ನಮಗೆ ದೊಡ್ಡ ಬಲ ಕೊಟ್ಟಿದೆ. ಇನ್ ಮುಂದೆ ನಮ್ಮ ಹುಡುಗಿರು ಹಿಂದೆ ಮುಂದೆ ನೋಡಲ್ಲ, ಕಾನ್ಫಿಡೆನ್ಸ್ ಇರುತ್ತೆ. ಆಸ್ಟ್ರೇಲಿಯಾಗೆ ಹೊಡೆದಿದ್ದಾಯ್ತು, ಈಗ ಸೌತ್ ಆಫ್ರಿಕಾ ಬಿಡಿ ಅಷ್ಟೇನು. ಈಗ ಜೋಸೆಫ್ ಸರ್, ಈಗ ಇನ್ನೊಂದು ಸಾರಿ ಫಾರ್ ದ ಇಂಟರಪ್ಟ್, ಈಗ ಒಬ್ಬ ಕ್ರೀಡಾ ವಿಶ್ಲೇಷಕರಾಗಿ ಈಗ ತೊಟ್ಟಿಲನ್ನು ತೂಗುವ ಕೈ
ಜಗತ್ತನ್ನೇ ಆಳುತ್ತಿರ್ತಕ್ಕಂತಹ ಒಂದು ಗಾದೆ ಮಾತಿದೆ. ನಾವು ನೀವೆಲ್ಲರೂ ಕೂಡ ಅದನ್ನ ಓದಿದೀವಿ, ಮಾಡಿದೀವಿ. ಆದ್ರೆ ಇವಾಗ ಮಹಿಳೆಯರು ಅದನ್ನ ನಮ್ಮ ಭಾರತೀಯ, ಅದರಲ್ಲೂ ಕೂಡ ವನಿತೆಯರು ಈ ಕ್ರಿಕೆಟ್ ಮುಖಾಂತರ ಈ ವರ್ಲ್ಡ್ ಕಪ್ ಅನ್ನ ಗೆಲ್ಲುವುದರ ಮುಖಾಂತರ ಸಾಬೀತುಪಡಿಸಿದ್ದಾರೆ. ಹಾಗಾದ್ರೆ ಮುಂದಿನ ದಿನಮಾನಗಳಲ್ಲಿ ಅದರಲ್ಲೂ ಕೂಡ ಈ ಸ್ಪೋರ್ಟ್ಸ್ ತಿರುವುಗಳಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅಂತಕ್ಕಂಥದ್ದು? ಅಲ್ಲ, ನಮಗ್ ಕನ್ಸಿರೋದೇನಂದ್ರೆ ಎಲ್ಲಾ ಇದ್ರ ಸ್ಪೋರ್ಟ್ ಒಳಗೂ ಇಂಡಿಯಾ ಮುಂದೆ ಬರ್ಲಿ. ಬಟ್ ಕ್ರಿಕೆಟ್ ಒಳಗೆ ಇರೋದ್ ಬಲ ಈಗ ನಮ್ದು. ಈಗ ಅಥ್ಲೆಟಿಕ್ಸ್ ಒಳಗೂ ಚೆನ್ನಾಗಿ ಮಾಡ್ತಿದ್ದಾರೆ, ಆರ್ಚರಿ ಒಳಗೂ ಚೆನ್ನಾಗಿ ಮಾಡ್ತಿದ್ದಾರೆ, ಬ್ಯಾಡ್ಮಿಂಟನ್ ಒಳಗೂ ಚೆನ್ನಾಗಿ ಮಾಡ್ತಿದ್ದಾರೆ. ಆತರ ನೋಡಿದ್ರೆ ನೀವು ನಮ್ಮ ಇಂಡಿಯನ್ ವುಮೆನ್ ಮುಂದೆ ಬಂದಿದ್ದಾರೆ. ಈ ಕ್ರಿಕೆಟ್ ಒಳಗೆ ಇರೋ ಸ್ಟ್ರೆಂತ್ ಏನಂದ್ರೆ ದುಡ್ಡು ಇದೆ, ಫೆಸಿಲಿಟೀಸ್ ಇದೆ, ಬೇರೆ ಸ್ಪೋರ್ಟ್ಸ್ ಕಟ್ಸ್ತಿಲ್ಲ. ಸೊ ನಾವು ಯೋಚಿಸ್ತೀವಿ ಅಂದ್ರೆ ಎಲ್ಲಾ ತರ ಫೆಸಿಲಿಟಿ ಕೊಟ್ರೆ ನಮ್ಗಿರೋ ಪಾಪ್ಯುಲೇಷನ್ಗೆ, ನಮ್ಗಿರೋ ಟ್ಯಾಲೆಂಟ್ ಪೂಲ್ ಇರೋದ್ರಿಗೆ ನಾವು ಯಾವತ್ತೂ ಚೆನ್ನಾಗಿ ಮಾಡ್ಬೋದು. ಸೊ ನಾವು ಆ ದಿವಸಕ್ಕೆ ನಾವು ಕಾಯ್ತಾ ಇದ್ದೀವಿ. ಬಹುಶಃ ಇನ್ನೊಂದು 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, ಬಟ್ ಡೆಫಿನೆಟ್ ಆಗಿ ಯಾವತ್ತೂ ಒಂದ್ ದಿವಸ ಆಗ್ಲೇಬೇಕು ದೇವ್ರ ದಯಿಂದ. ಸೊ ನಮಗ್ ಕನ್ಸಿರೋದಂದ್ರೆ ಇಂಡಿಯಾ ಡಾಮಿನೇಟ್ ಮಾಡ್ಬೇಕು ಸ್ಪೋರ್ಟ್ಸ್ ವರ್ಲ್ಡ್ ಅಂದ್ಬಿಟ್ಟು ನಮಗನ್ಸ. ಓಕೆ. ಈಗ ಸರ್, ಈಗ ಸರ್ಕಾರ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಆಯಾ ರಾಜ್ಯದ ಇಲಾಖೆ ಸಂಬಂಧಪಟ್ಟಾಗಿರ್ಬೋದು, ಈಗ ಆಯಾ ಒಂದು ಸ್ಪೋರ್ಟ್ಸ್ ಪರ್ಸನ್ಸ್ ಗಳಿಗೆ ಮುಂದೆ ಯಾವೆಲ್ಲ ಒಂದು ಕೆಲವೊಂದಿಷ್ಟು ಫೆಸಿಲಿಟೀಸ್ ಸರ್ಕಾರದ ವತಿಯಿಂದ ಸಿಗಬಹುದು ಅಂತಕ್ಕಂಥದ್ದು? ಸರ್ಕಾರದಿಂದ ಏನ್ ಮಾಡ್ತಾರೆ, ಈಗ BCCI ಇಂದ ದುಡ್ಡು ಕೊಡ್ತಾರೆ ಅವರಿಗೆ. ಒಂದು BCCI ದುಡ್ಡು ಕೊಡುತ್ತೆ. ಸರ್ಕಾರದಿಂದ ಏನ್ ಮಾಡಬೇಕಂದ್ರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಮಾಡಬೇಕು. ಅದು ಪ್ರೈವೇಟ್ ಆಗೋದಿಲ್ಲ. ಪಬ್ಲಿಕ್ ಇದ್ರೊಳಗೆ ಏನ್ ಕೊಡ್ತಾರೆ ಅವ್ರಿಗೆ, ಈಗ ಇದೆ, ಪೊಲೀಸ್ ಇದೆ, ಮತ್ತೆ ರೈಲ್ವೇಸ್ ಇದೆ, ಬೇರೆ ಬೇರೆ ಇದುಗಳಿಗೆ ಅವ್ರಿಗೆ ಏನ್ ಪೊಸಿಷನ್ ಕೊಡ್ತಾರೆ, ಹೇಗೆ ಅವ್ರನ್ನ ಪ್ರಮೋಷನ್ ಕೊಟ್ಟು ಅವ್ರಿಗೆ ಇದು ಮಾಡಿದ್ರೆ ಬೇರೆಯವರು ಸೇರ್ತಾರೆ. ಮಕ್ಕಳನ್ನ ಈಗ ಯಾರೋ ಪೇರೆಂಟ್ಸ್ ಕ್ರಿಕೆಟ್ ಬೇರೆ ಸ್ಪೋರ್ಟ್ಸ್ ಆಡಿಸ್ಬೇಕಂದ್ರೆ ಅವ್ರಿಗೆ ಆಪರ್ಚುನಿಟೀಸ್ ಹೆಂಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದೆಯೋ ಅದು ಹೆಂಗೆ ಮುಂದಕ್ಕೆ ಸಂಪಾದಿಸ್ತಾರೆ ನೋಡಿದ್ರೆ ಅವಾಗ ಎಲ್ಲ ಪೇರೆಂಟ್ಸ್ ಆಡಿಸ್ತಾರೆ, ಮಕ್ಕಳನ್ನ ಸ್ಪೋರ್ಟ್ಸ್ ಆಡ್ತಾರೆ. ಯಾಕಂದ್ರೆ ಈಗ ಈ ನಡುವೆ ಬೇರೆ ಎಜುಕೇಶನ್ ಆಗ್ಬಿಟ್ಟಿದೆ, ಬೇರೆ ಓದೋದು ಅದನ್ನೇ ಬರೆಯೋದು ಅದೇ ಆಗ್ಬಿಟ್ಟಿದೆ. ಸ್ಪೋರ್ಟ್ಸ್ ಒಳಗೆ ಒಂದು ಎಲ್ರು 98%, 99% ಹೋದ್ರೆ ಅವ್ರವ್ರಿಗೆ ಕಾಂಪಿಟೇಷನ್, ಯಾರು ಮೇಲೆ ಹೋಗ್ತಾರೆ ಅಂದ್ಬಿಟ್ಟು. ಸ್ಪೋರ್ಟ್ಸ್ ಒಳಗೆ ಏನಾಗುತ್ತೆ, ಈ ತರ ಪ್ಲೇಯರ್ಸ್ಗೆ ಬೇರೆ ತರ ಫೆಸಿಲಿಟೀಸ್ ಕೊಟ್ಟು ಆಪರ್ಚುನಿಟೀಸ್ ಇದ್ರೆ, ಜಾಬ್ ಆಪರ್ಚುನಿಟೀಸ್ ಇದ್ರೆ ಇನ್ನೂ ಜಾಸ್ತಿ ಜನ ಆಡ್ತಾರೆ. ಸರ್, ಈಗ ಒಂದು ಕ್ರೀಡೆ ಅಂತ ಬಂದಾಗ ಅದರಲ್ಲಿ ಸರ್ವೇ ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಾಗಿರ್ಬೋದು ಸ್ವಲ್ಪ ಹೆಣ್ಣು ಮಕ್ಕಳು ಅಂತಾಗ ಸ್ವಲ್ಪ ಹಿಂಜರಿಕೆ ಇರುತ್ತೆ. ಸ್ಪೋರ್ಟ್ಸ್ ಬೇಡಪ್ಪ, ಅದೆಲ್ಲ ಫೆಸಿಲಿಟೀಸ್ ಮನೆಯಲ್ಲೇ ಸಪೋರ್ಟ್ ಇರಬೇಕು, ಹಾಗಿರಬೇಕು. ಎಲ್ಲೋ ಒಂದು ಕಡೆ ಹೆಣ್ಮಕ್ಳು, ಅದರಲ್ಲೂ ಕೂಡ ನಮ್ಮ ಭಾರತೀಯ ಒಂದು ಕಲ್ಚರಲ್ ಅಂತ ಬಂದ್ರೆ ಹೆಣ್ಣು ಮಕ್ಕಳಂದ್ರೆ ಮೃದು ಸ್ವಭಾವದವರು, ಅವ್ರ ಮನೆಯಲ್ಲಿರಬೇಕು, ಶೃಂಗಾರವಾಗಿರಬೇಕು, ಬೇರೆ ಬೇರೆ ಕಡೆಗೆ ಬೇರೆ ಕ್ಷೇತ್ರಗಳಲ್ಲಿ ತೊಡಕೊಂಡಿರಬೇಕು ಅಂತಕ್ಕಂಥದ್ದು. ಈ ಕ್ರೀಡೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಒಂದು ಚೂರು ಹೆಜ್ಜೆಯನ್ನ ಹಿಂದಿಟ್ಟಿರ್ತಾರೆ. ಸೊ ಅಂತವರಿಗೆಲ್ಲ ಈ ಒಂದು ಸಂದರ್ಭ ಇದೆಯಲ್ಲ, ಈ ಒಂದು ಸಂದರ್ಭ ಅವರಿಗೆ ಅಕ್ಷರಶಃ ಉದಾಹರಣೆ. ಅಂತಹ ಒಂದು ಸ್ಪೋರ್ಟ್ಸ್ ಸ್ಪಿರಿಟ್ಸ್ ಇದ್ರೂ ಕೂಡ ಅವರಿಗೆ ಸಪೋರ್ಟ್ ಸಿಕ್ಕಿರಲ್ಲ, ಅಂದ್ರೆ ಮುನ್ನಡೆಗೆ ಬರ್ಲಿಕ್ಕೆ ಅವಕಾಶ ಸಿಕ್ಕಿರಲ್ಲ. ಅಂತಹ ಮಹಿಳೆಯರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ಈ ಗೆದ್ದಿರೋದ್ರಿಂದ ಇದು ಎಲ್ರಿಗೂ ಅವಕಾಶ ಸಿಕ್ಕತ್ತೆ. ಯಾಕಂದ್ರೆ ಎಲ್ರೂ ಯೋಚಿಸ್ತಾರೆ ನಮ್ಮ ಮಕ್ಕಳು ಆಡಬಹುದು. ಈಗ ಒಂದು ತೆಂಡೂಲ್ಕರ್ ಅಂದ್ಬಿಟ್ಟು ಎಲ್ರು ಟೆಂಡೂಲ್ಕರ್ ಬಂದ್ರು, ಮತ್ತೆ ನಮ್ ವಿರಾಟ್ ಕೊಹ್ಲಿ, ಧೋನಿ ಬಂದ್ರು. ಅದೇ ತರ ಈಗ ಈ ಹುಡುಗಿರು ಹಾಡಿದ್ದಾರೆ. ಈ ಸ್ಮೃತಿ ಮಂದನ ಇರ್ಲಿ, ಶರ್ಮಾ ಇರ್ಲಿ, ಮತ್ತೆ ಈ ಇವಳು ಇಂಥದವಳು ಯಂಗ್ಸ್ಟರ್ ಮೊನ್ನೆ ಹೊರತಲ್ಲ ಹುಡುಗಿ 100 ಹೆಸರು ಬರ್ತಿಲ್ಲ ಸದ್ಯಕ್ಕೆ. ಎಲ್ಲ ಆತರ ಇನ್ಸ್ಪಿರೇಷನ್ ಇದ್ದಾಗ ಬೇರೆಯವರು ಫಾಲೋ ಮಾಡ್ತಾರೆ. ಸೊ ನೋಡ್ಬೇಕಾಗಿರುತ್ತೆ ಹೇಗಿರುತ್ತೆ ಅಂದ್ಬಿಟ್ಟು. ಬಟ್ ನನಗೆ ಏನಿರೋದಂದ್ರೆ ಕಾನ್ಫಿಡೆನ್ಸ್, ಈ ಗೆದ್ದಿರೋದ್ರಿಂದ ಇಂಡಿಯನ್ ಸ್ಪೋರ್ಟ್ಸ್ ಗೆ ಬಹಳ ದೊಡ್ಡ ಫಿಲಿಪ್ ಸಿಕ್ತಂಗೆ, ಒಂದು ಬೂಸ್ಟ್ ಸಿಕ್ತಂಗೆ. ಬೂಸ್ಟರ್ ಡೋಸ್ ಅಂತೀವಲ್ಲ, ಆ ತರ ಬೂಸ್ಟರ್ ಡೋಸ್ ಸಿಕ್ಕಿದೆ ಈಗ. ಇನ್ ಮುಂದೆ ನಾವು ಹಿಂದೆ ನೋಡ್ಲೇಬಾರ್ದು, ಮುಂದಕ್ಕೆ ದಾರಿ ಮಾರ್ಚ್ ಹೋಗ್ತಾ ಇರ್ಬೇಕು. ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಫೆಸಿಲಿಟೀಸ್ ಈಗ ಡೆವಲಪ್ ಆಗ್ತಿದೆ. ಸ್ಲೋಲಿ, ಅಷ್ಟು ಫಾಸ್ಟ್ ಇಲ್ಲ, ಸ್ಲೋ ಆಗಿ ಡೆವಲಪ್ ಆಗ್ತಿದೆ. ಬಟ್ ನಮ್ಮ ಟ್ಯಾಲೆಂಟ್ ಪೂಲ್ ಇಟ್ಕೊಂಡ್ರೆ ನಾವು ಡೆಫಿನೆಟ್ ಡಾಮಿನೇಟ್ ಮಾಡಬಹುದು. ಈಗಲೇ ತೋರಿಸ್ತಾ ಇದೀವಿ ಅಥ್ಲೆಟಿಕ್ಸ್ ಹೋಗಿ ಏನ್ ಮಾಡ್ತಿದೀವಿ. ಸ್ವಲ್ಪ ಡೋಪಿಂಗ್ ಇಶ್ಯೂಗಳು ಇದೆ, ಅದನ್ನ ಸಾರ್ಟ್ ಔಟ್ ಮಾಡ್ಕೊಂಡು ಮಾಡಬಹುದು. ಬ್ಯಾಡ್ಮಿಂಟನ್ ತೋರಿಸ್ತಾ ಇದೀವಿ, ಆರ್ಚರಿ ತೋರಿಸ್ತಾ ಇದೀವಿ, ಬಾಕ್ಸಿಂಗ್ ತೋರಿಸ್ತಾ ಇದೀವಿ, ವೆಯ್ಟ್ ಲಿಫ್ಟಿಂಗ್ ತೋರಿಸ್ತಾ ಇದೀವಿ, ರೆಸ್ಲಿಂಗ್ ತೋರಿಸ್ತಾ ಇದೀವಿ. ಎಲ್ಲ ನಾವು ಒಂದ್ ಕಡೆ ಫೋರ್ಸ್ ಆಗಿ ಬರ್ತಾ ಇದೀವಿ. ಅದು ಕನ್ಸಿಸ್ಟೆನ್ಸಿ ಬೇಕು.
ಗವರ್ಮೆಂಟ್ ಸಪೋರ್ಟ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಈಗ ನೋಡಿ ಎಲ್ಲ ಫೌಂಡೇಶನ್ಸ್ ಬಂದಿದೆ, ಸ್ಪೋರ್ಟ್ಸ್ ಫೌಂಡೇಶನ್ಸ್ ಗಳೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅದು ಗವರ್ಮೆಂಟ್ ಇನ್ನೂ ಸೀರಿಯಸ್ ಆಗಿ ಏನಾದ್ರು ಇದು ಮಾಡಿದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ಬೋದು ಇಂಡಿಯನ್ ಸ್ಪೋರ್ಟ್ಸ್. ಆಮೇಲೆ ಸರ್ ಇವತ್ತಿನ ಈ ಒಂದು ಜಯದ ಮಾಲೆ ನಮಗೆ ಸಿಗಬೇಕು ಅಂತಂದ್ರೆ ಮೊನ್ನೆ ನಡೆದಿರ್ತಕ್ಕಂತಹ ಪಂದ್ಯದಲ್ಲಿ ಜಾಮಿಯಾ ಅವರು ಕೂಡ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ಕೂಡ ಕೊಟ್ಟರು ಕೂಡ ಅವರನ್ನು ಕೂಡ ಅವರ ಒಂದು ಆಟದ ಒಂದು ಕೊಡುಗೆಯನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗತ್ತೆ ಅಂತ ಅನ್ಸುತ್ತೆ ಸರ್. ಅಲ್ಲ, ಜಾಮಿಯಾ ಮೊನ್ನೆ ಹಾಡಿಲ್ದವರ ಇನ್ನಿಂಗ್ಸ್ ನಾ ಇವತ್ತು ಫೈನಲ್ ಬರ್ತಾ ಇರ್ಲಿಲ್ಲ. ಹೌದು ಆಸ್ಟ್ರೇಲಿಯಾಕ್ಕೆ ಸೋಲ್ಸೋದು ಅಷ್ಟು ಸುಲಭ ಅಲ್ಲ. 7 ಟೈಮ್ ಚಾಂಪಿಯನ್ಸ್. ಎಲ್ಲ ಒಂದ್ ಕಡೆ ಅವರು ಕೊಡುಗೆ ಕೂಡ ಅಪಾರವಾಗಿದೆ. ಆಡಿರೋ ಇನ್ನಿಂಗ್ಸ್ ಅವಾಗಲೇ ಅವ್ರ ಹೆಸರು ಬರ್ಲಿಲ್ಲ. ಅವ್ರು ಆಡಿರೋ ಇನ್ನಿಂಗ್ಸ್ ಅದು ಸ್ಪೆಷಲ್ ಇನ್ನಿಂಗ್ಸ್. ಅದು ಚೇಂಜ್ ದಿ ಹರ್ಷ ಹೋಗ್ಲಿ ಅವರು ಹೇಳ್ತಾರೆ ಇಂತ ನಾನ್ ನೋಡೇ ಇಲ್ಲ ಈ ಮ್ಯಾಚ್. ಕನ್ಸೊಳಗು ನಾನು ನೋಡಿರ್ಲಿ ಇಂತ ಮ್ಯಾಚ್. ಈ ತರ ಆಡಿದಲೆ ಹುಡುಗಿ ಒಬ್ಳೇ ನಿಂತು ಗೆಲ್ಸಿದ್ದಾರೆ ಅಂದ್ರೆ ಚಾಂಪಿಯನ್ ಅಂದ್ಬಿಟ್ಟು ಎಷ್ಟು ಇನ್ಸ್ಪೈರಿಂಗ್ ಆಗ್ಬೋದು ಮಕ್ಕಳು ಅಂತ ಅವರೇ ಮಾತಾಡಿದ್ದಾರೆ. ಇನ್ಸ್ಪೈರಿಂಗ್ ಸರ್. ಇದು ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡರು ಕೂಡ ಎಲ್ಲರೂ ಹೆಮ್ಮೆ ಪಟ್ಕೊಂಡು ಹೇಳ್ಬೇಕು ಸರ್. ಇಂತಹ ಒಂದು ಸಂದರ್ಭ ಇತಿಹಾಸ ಪುಟಗಳಲ್ಲಿ ದಾಖಲಾಗಿರ್ತಕ್ಕಂತಹ ಸಂದರ್ಭ ಇದು. ಹೌದು, 100%. ನಾವೇ ಈಗ ಎಷ್ಟೋ ವರ್ಷಗಳಿಂದ ಬರ್ಕೊಂಡ್ ಬಂದಿದ್ದವ್ರು ಕ್ರಿಕೆಟ್. ನಮ್ಗೆ ಎಷ್ಟು ಖುಷಿ ಆಗ್ಬೇಕಂದ್ರೆ ಇನ್ನ ಕೆಲವರಿಗೆ ಹಿಂಗಿರುತ್ತೆ ಅಂತ ಹೇಳಿ ಬೇರೆ. ಹೌದೌದು, ಯಾಕಂದ್ರೆ ಆ ಕ್ಷಣದಲ್ಲಂತೂ ಸರ್ ಆ ಸ್ಪೋರ್ಟ್ಸ್ ಸ್ಪಿರಿಟ್ ಅಂತ ಇದೆಯಲ್ಲ ಸರ್, ಅದು ಒಂಥರ ಗೂಸ್ ಬಂಪ್ಸ್ ಸರ್. ಅದು ಹೌದು ಹೌದು, ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಿ ಸರ್. ಅದು ಮುಂಬೈ, ಡೆಲ್ಲಿ ಆಗಿರ್ಬೋದು, ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅಂತಂದ್ರೆ ಪೂರ್ತಿ ಇಡೀ ದೇಶವೇ ಇವತ್ತು ಮೋಸ್ಟ್ಲಿ ಸ್ಪೋರ್ಟ್ಸ್ ಪರ್ಸನ್ಸ್ ಕೂಡ ಯಾರು ಕೂಡ ಇವತ್ತು ಮಲ್ಕೊಳ್ಳಲ್ಲ ಅಂತ ಅನ್ಕೋತೀನಿ ಸರ್ ನಾನು. ಯಾಕಂತಂದ್ರೆ ಅಷ್ಟೊಂದು ವಿಜೃಂಭಣೆಯಲ್ಲಿ ಎಲ್ಲರೂ ಕೂಡ ತಲ್ಲೀನರಾಗಿದ್ದಾರೆ. ಮೊನ್ನೆ ಒಂದು RCB ಗೆದ್ದಿದ್ಗೆ ಹಿಂಗ್ ಸೆಲೆಬ್ರೇಟ್ ಮಾಡಿದ್ರು ಬೆಂಗಳೂರೊಳಗೆ. ಹೌದು ಸರ್, ಹೌದು. ಅದು ಕೇವಲ ಬೆಂಗಳೂರೊಳಗೆ. ನೀವು ತಿಳ್ಕೊಳ್ಳಿ, ಒಂದು ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಇಡೀ ಇಂಡಿಯಾನೇ ಡಾನ್ಸ್ ಆಡ್ತಿರೋದು. ಸೊ ಇಟ್ಸ್ ಅ ಗ್ರೇಟ್ ವಿಕ್ಟರಿ. ವಿ ಶುಡ್ ಸೆಲೆಬ್ರೇಟ್ ಇನ್ ಅ ಬಿಗರ್ ವೇ ಅಂತ ಹೇಳೋದು. ಮಹಿಳೆಯರ ಅಂದ ತಕ್ಷಣ ಅವರು ಸಾಫ್ಟ್ ಕಾರ್ನರ್, ತುಂಬಾ ಮೃದು ಮನಸ್ಸಿನ ಒಂದು ಸ್ವಭಾವದ ವ್ಯಕ್ತಿಗಳು ಅಂತಕ್ಕಂತ ಕೆಲವೊಂದಷ್ಟು ನಾ ನೋಡಿ ಇರ್ತಾ ಇತ್ತು. ಬಹುಶಃ ಎಲ್ಲೋ ಒಂದು ಕಡೆಗೆ ಅದಕ್ಕೆ ತದ್ವಿರುದ್ಧವಾಗಿ ಸಾಧಿಸಿ ತೋರಿಸಿದಾರೆ ಅಂತಂದ್ರೆ ನಮ್ಮ ಈ ಭಾರತದ ವನಿತೆಯರಂತಾರೆ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗತ್ತೆ ಸರ್. ಅಲ್ಲ, ನಾನು ಹೇಳ್ಬೇಕಂದ್ರೆ ಯಾಕಂದ್ರೆ ನಾನು ಇವ್ರ ಬಗ್ಗೆ 86ರಿಂದ ಬರ್ಕೊಂಡ್ ಬರ್ತಿದ್ದೀನಿ ಕ್ರಿಕೆಟ್ ಬಗ್ಗೆ, ವುಮೆನ್ಸ್ ಕ್ರಿಕೆಟ್ಗೆ. ನಾನು ಬಹಳ ಸ್ಪೆಷಲ್ ಆಗಿ ಇವ್ರ ಕವರೇಜ್ ಕೊಡ್ತಿದ್ದೆ. ಸೊ ಎಲ್ಲೋ 2 ಪ್ಯಾರ 3 ಪ್ಯಾರ ಬರೋ ನಾನು ರಂಜಿ ಟ್ರೋಫಿ ಕವರೇಜ್ ತರ ಕೊಡ್ತಿದ್ದೆ ಅವ್ರಿಗೆ. ಆ ಟೈಮ್ ಅವ್ರಿಗೆ ಹೆಂಗೆ ಟ್ರಾವೆಲ್ ಮಾಡ್ತಿದ್ರು ನಮ್ಮ ಹುಡುಗಿರಂದ್ರೆ 3rd ಕ್ಲಾಸ್ ಕಂಪಾರ್ಟ್ಮೆಂಟ್, ಆ ವಾಶ್ರೂಮ್ ಹತ್ರ ಎಲ್ಲ ಮಲ್ಕೊಂಡ್ಬರೋರು. ಅವ್ರಿಗೆ ರಿಸರ್ವೇಶನ್ ಇರ್ಲಿಲ್ಲ. ಕ್ರಿಕೆಟ್ ಆಡಕ್ ಹುಚ್ಚು. ಡಾರ್ಮೆಟ್ರಿ ಅವ್ರಿಗೆ ಕೊಳಕು ಡಾರ್ಮೆಟ್ರಿ ಕೊಡೋರು. ಒಂದೇ ವಾಶ್ರೂಮ್ ಶೇರ್ ಮಾಡ್ಕೊಂಡು ಆ ಕಷ್ಟೆಲ್ಲ ಪುಟ್ಕೊಂಡ್ಬಂದು ಹಾಡ್ಕೊಂಡ್ ಬರೋರು ಮುಂಚೆ. ಅದೆಷ್ಟೋ ವರ್ಷಗಳು ಹಂಗೆ ಇತ್ತು. ಈಗೀಗ ಈಚೆಗೆ 10 ವರ್ಷದಿಂದ ಸ್ವಲ್ಪ ಇಂಪ್ರೂವ್ ಆಗಿದೆ. ಬಟ್ ಈ ತರ ಲೆವೆಲ್ ಬಂದಿದಾರಲ್ಲ ಅಷ್ಟು ಕಷ್ಟಪಟ್ಟು, ಅದನ್ನ ನಾವು ಹೆಮ್ಮೆ ಪಡ್ಲೇಬೇಕು. ಯಾಕಂದ್ರೆ ನಾನು ನೋಡಿದ್ದೀನಿ, ನಾನು ಖುದ್ದಾಗಿ ಬರ್ತಿದ್ವಿ ಇದ್ರ ಬಗ್ಗೆ. ಸೊ ಎಷ್ಟು ನೋವು ಇತ್ತು, ಎಷ್ಟು ಕಷ್ಟ ಇತ್ತು, ಅಷ್ಟೆಲ್ಲ ಇದ್ರು ಬಂದು ಆಡ್ತಿದ್ರು ನೋಡಿ. ಅವಾಗ ಈಗ ಆಗಿರೋ ಸಿಚುವೇಶನ್ ಈಗ 5 ಸ್ಟಾರ್ ಕೊಡ್ತಾರೆ, ಒಳ್ಳೇದೇ. ಬಟ್ ಅವಾಗಿನ ಸಿಚುವೇಶನ್ ನೋಡಿ ಈಗ ಸಿಚುವೇಶನ್ ನೋಡಿದ್ರೆ ಬಹಳ ಇಂಪ್ರೂವ್ ಆಗಿದೆ. ಇನ್ ಮುಂದೆ ಅದೇ ತರ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ ಅಂದ್ಬಿಟ್ಟು ನಮಗೆ ಭರವಸೆ ಇದೆ. ಆಮೇಲೆ ಇನ್ನೊಂದಂದ್ರೆ ಸರ್, ಈಗ ಸಾಮಾನ್ಯವಾಗಿ ಈಗ ನಮ್ ಕಿವಿಗೆ ಬಿದ್ದಿರ್ತಕ್ಕಂತಹ ವಿಷಯವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸ್ಪೋರ್ಟ್ಸ್ ಅಂತ ಅಂದಾಗ ಅವ್ರ ಮನೆಯಲ್ಲಿ ಯಾರು ಫೈನಾನ್ಷಿಯಲ್ ಚೆನ್ನಾಗಿರ್ತಾರೆ, ಯಾರು ವೆಲ್ ಸೆಟಲ್ ಇರ್ತಾರೆ, ಅವ್ರಿಗೆ ಮಾತ್ರ ಅಂದ್ರೆ ಸಂಭ್ರಮ ಮಾಡ್ತಾರೆ. ಆದ್ರೆ ಅವ್ರ ಮನೆಯಲ್ಲಿ ಇರ್ತಕ್ಕಂತಹ ಮಕ್ಕಳನ್ನ ಸ್ಪೋರ್ಟ್ಸ್ಗೆ ಕಳಿಸೋಕೆ ಇಷ್ಟ ಇರಲ್ಲ. ಸೊ ಎಲ್ಲೋ ಒಂದ್ ಕಡೆ ಈ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಇದೆ ಸರ್. ಆ ಮನಸ್ಥಿತಿಯು ನಿವಾರಣೆ ಆಗ್ಬೇಕಂತಂದ್ರೆ ತಾವೇನ್ ಹೇಳ್ತೀರಾ ಸರ್? ಅಲ್ಲ, ಒಂದು ಈಗ ನಾವು ನೋಡ್ತಿರೋದು ಮುಂಚೆಲ್ಲ ನಾವು ಆಡ್ಬೇಕಾರೆ ಒಂದು ಫ್ಯಾಮಿಲಿ ಸಪೋರ್ಟ್ ಮಾಡಕ್ಕೆ ನಾವು ಒಂದು ಕೆಲಸ ಆದ್ರೂ ತಗೋಬೇಕಂತ ಆಡ್ತಿದ್ವಿ. ಸ್ಪೋರ್ಟ್ಸ್ ಕೆಲಸ ಸಿಕ್ಬೇಕು, ಗವರ್ಮೆಂಟ್ ಕೆಲಸ ಸಿಕ್ಬೇಕು, ಇಲ್ಲ ಒಂದು ಬ್ಯಾಂಕ್ ಕೆಲಸ ಸಿಕ್ಬೇಕು ಅಂದ್ಬಿಟ್ಟು ಪಬ್ಲಿಕ್ ಸೆಕ್ಟರ್ ಇರ್ಬೇಕು ಅಂದ್ಬಿಟ್ಟು ನಾವು ಇದು ಆಡ್ಬೇಕಾದ್ರೆ ನಮಗೆ ಉರಿ ಇದಂದ್ರೆ ಹಸು ಇತ್ತು. ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಒಂದು ಪೊಸಿಷನ್ ಬಂದು ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ಬೇಕು ಅಂದ್ಬಿಟ್ಟು. ಸೊ ಆ ಇದನ್ನೊಳಗೆ ನೀವು ನೋಡ್ತಿದ್ದೀರಾ ಈಗ ಧೋನಿಯಲ್ಲಿ ಹೆಂಗ್ ಬಂದಿದ್ದಾರೆ, ಈ ಜೈಸ್ವಾಲ್ ಅಂತವ್ರೆಲ್ಲ ಇವೆಲ್ಲ ಸಣ್ಣ ಪುಟ್ಟ ಫ್ಯಾಮಿಲಿಯಿಂದ ಬಂದು ಹಾಡಿರೋದು. ಜಾಸ್ತಿ ಇರೋದು ಈಗರ್ನೆಸ್ ಅರ್ಜು. ಈ ಸೌಕರ್ಯಗಳಿಗೆ ಏನಂದ್ರೆ ಎಲ್ಲ ಆರಾಮಾಗಿರುತ್ತೆ. ಕಾರೋಗಿ ಬರ್ತಾರೆ, ಕಾರೋಗಿ ಹೋಗ್ತಾರೆ, ಆಟ ಆಡ್ಕೊಂಡು ಇದ್ ಮಾಡ್ತಾರೆ, ದುಡ್ಡು ಕೊಟ್ಟು ಆಡ್ತಾರೆ ಜನ. ಈಗ್ಲೂ ನಡೀತಿದೆ ನಮ್ ಕರ್ನಾಟಕ ಕ್ರಿಕೆಟ್ ಅವ್ರಿಗೆ ನಡೆಯುತ್ತೆ. ದುಡ್ಡು ಕೊಟ್ಟು ಆಡ್ಬೋದು. ಈಗ ಮೊನ್ನೆನೂ ಆಗಿದೆ Under-19 ಅವ್ರಿಗೆ ಮಾತಾಡಕ್ಕೆ ಅಸಹ್ಯ.
ಈಗಲೂ ಆಗ್ತಿದೆ. 21ನೇ ಶತಮಾನ ಅಂತಿದೆ, ಈಗಲೂ ಅದೇ ಆಗ್ತಿದೆ. ಅದನ್ನ ನೋಡ್ಕೊಂಡ್ ಬಂದ್ರೆ ಸಾಹುಕಾರರಿಗೆ ಪವರ್ ಇದ್ರೆ, MP ಅವ್ರು ಇದ್ರೆ, ಮಿನಿಸ್ಟರ್ ಇದ್ರೆ ಅವ್ರ ಮಕ್ಕಳನ್ನ ಆಡ್ತಾರೆ. ಯಾರು ಬಡವರು ಇದ್ದಾರೋ ಒದ್ಲಾಡ್ಕೊಂಡ್ ತುಳಿತಾರೆ. ಆದ್ರೂ ಅವರೇ ಜಾಸ್ತಿ ಮುಂದೆ ಬರೋದು. ಯಾಕಂದ್ರೆ ಇವ್ರ ಹತ್ರ ಆ ಶಕ್ತಿ ಇರಲ್ಲ. 2 ವರ್ಷ ತಡ್ಕೋಬಹುದು, ಆಮೇಲೆ ಟುಸ್ ಪಟಾಕಿ ಹಾಕ್ತಾರೆ. ಇವರು ಹೊಟ್ಟೆ ಹಸಿದ ಆಡ್ತಾ ನಾನು ಏನಾದ್ರು ಮಾಡ್ಬೇಕಂತ ಬರ್ತಾರಲ್ಲ, ಅವರೇ ಮುಂದಕ್ಕೆ ಬರೋದು. ಸಿಗ್ತಾ ಇದೆ, ಸೊಸೈಟಿನೇ ತೋರಿಸ್ತಾ ಇದೆ. ಸರ್, ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾವೆಲ್ಲ ಪ್ರೈಮರಿ, ಹೈಸ್ಕೂಲ್ ಅಥವಾ ಕಾಲೇಜ್ ಅಂತ ಓದ್ಪಟ್ಟಾಗ ಯಾರು ಸ್ಪೋರ್ಟ್ಸ್ ಅಂತ ಅಂತಿರ್ತಾರೋ, ಎಲ್ಲೋ ಟೀಚರ್ಸ್ ಅವ್ರ ಬಗ್ಗೆ ಸ್ವಲ್ಪ ತಾತ್ಸರ ಒಂದು ಭಾವನೆಯನ್ನ ಹೊಂದಿರ್ತಾರೆ. ಯಾರು ಸರಿಯಾಗಿ ಓದಲ್ಲ, ಬರೀ ಸ್ಪೋರ್ಟ್ಸ್, ಬರೀ ಗ್ರೌಂಡ್ ಅಲ್ಲೇ ಇರ್ತಾರಪ್ಪ, ಆ ಹುಡುಗಿ ಬರೀ ಗ್ರೌಂಡ್ ಅಲ್ಲೇ ಇರ್ತಾಳೆ, ಆ ಹುಡುಗ ಬರೀ ಗ್ರೌಂಡ್ ಅಲ್ಲೇ ಇರ್ತಾನೆ. ಈ ಎಲ್ಲೋ ಒಂದ್ ಕಡೆ ಅಂದ್ರೆ ಟೀಚರ್ಸ್ ಅಲ್ಲಿ ಕೆಲವೊಂದಿಷ್ಟು ಈ ರೀತಿಯಾಗಿರ್ತಕ್ಕಂತಹ ಈ ದ್ವಂದ್ವ ನಿಲುವು ಇರುತ್ತೆ. ಸೊ ಇಂತ ಒಂದು ಧೋರಣೆ ಹೋಗ್ಬೇಕಂತಂದ್ರೆ ಈಗ ಆ ಎಲ್ಲ ಟೀಚರ್ಸ್ ಗಳಿಗೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ಶಾಲಾ ಕಲಿಕೆ ಮಟ್ಟದಲ್ಲಿ ಈ ಕ್ರೀಡೆ ಬಗ್ಗೆ ಹೆಚ್ಚಿನ ಒಂದು ಅವೇರ್ನೆಸ್ ಮೂಡಬೇಕಾಗಿದೆ ಸರ್. ಅಲ್ಲ, ಇದು ಮಾಡ್ಲೇಬೇಕು. ನಾವು ಎಷ್ಟೋ ವರ್ಷಗಳಿಂದ ಮಾತಾಡ್ತಿದ್ವಿ ಇದ್ರ ಬಗ್ಗೆ. ಇವತ್ತು ನಮ್ಮ ಹತ್ರ ಸ್ಪೋರ್ಟ್ಸ್ ಕಲ್ಚರ್ ಇಲ್ಲ ಸ್ಕೂಲ್ಸ್ ಒಳಗೆ. ಎಷ್ಟು ಶಾಲೆ ಒಳಗೆ ಸ್ಪೋರ್ಟ್ಸ್ ಗ್ರೌಂಡ್ಸ್ ಇದೆ, ಎಷ್ಟು ಸ್ಕೂಲ್ ಒಳಗೆ ಸ್ಪೋರ್ಟ್ಸ್ ಗೆ ಎನ್ಕರೇಜ್ ಮಾಡ್ತಾರೆ. ಗ್ರೌಂಡೇ ಇರಲ್ಲ ಸರ್ ಒಂದೊಂದು ಸ್ಕೂಲ್ಗಳಿಗೆ. ಅಲ್ಲ, ಗ್ರೌಂಡ್ ಇದ್ರು 90% ಸ್ಕೂಲ್ಸ್ ಎನ್ಕರೇಜ್ ಮಾಡಲ್ಲ ಅವ್ರಿಗೆ. ಯಾಕಂದ್ರೆ ಅಕಾಡೆಮಿಕ್ಸ್ ತೋರಿಸ್ಬೇಕು. ನಮ್ಮ ಸ್ಟೂಡೆಂಟ್ಸ್ ಇಷ್ಟು ಪರ್ಸೆಂಟೇಜ್ ಬಂತು, ಆಮೇಲೆ ಅದಕ್ಕೆ ಇದಾಕೋತಾರೆ, ಬೋರ್ಡಿಂಗ್ ಹಾಕೋತಾರೆ, ಅದೆಲ್ಲ ಮಾಡ್ತಾರೆ. ಸ್ಪೋರ್ಟ್ಸ್ ಏನ ಮಾಡ್ಕೊಂಡ್ ಬಂದ್ರೆ ಯಾರು ಏನ್ ಮಾಡಲ್ಲ. ಅದು ಸ್ಪೋರ್ಟ್ಸ್ ಕಲ್ಚರ್ ಆತರ ಇದೆ, ನಮ್ದು ಏನ್ ಮಾಡಕ್ ಆಗಲ್ಲ. ಸೊ ಸ್ಕೂಲ್ಸ್, ಕಾಲೇಜಸ್ ಒಳಗೆ ಸ್ಪೋರ್ಟ್ಸ್ ಕಲ್ಚರೇ ಇಲ್ಲ. ಏನೋ ಬೇಕಾಬೇಕು ಮಾಡ್ಬೇಕು. ಅವ್ರು ಇದ್ದು ನಮ್ಮ ಹುಡುಗರು ಮುಂದೆ ಬರ್ಬೇಕು, ಲೈಫ್ ಸೆಟ್ಲ್ ಆಗ್ಬೇಕು ಅಂದ್ಬಿಟ್ಟು ಯಾರು ಮಾಡ್ತಿಲ್ಲ. ಅವ್ರವ್ರ ಬೆಲೆ ಬೇಯಿಸ್ಕೊಳಕ್ಕಂತೂ ಸ್ಪೋರ್ಟ್ಸ್ ನಡೆಸ್ತಾರೆ. ಅಷ್ಟೇನು ಇಂಟ್ರೆಸ್ಟ್ ಇಲ್ಲ, ಎನ್ಕರೇಜ್ಮೆಂಟು ಇಲ್ಲ. ಎಷ್ಟೋ ವರ್ಷಗಳಿಂದ ಹೇಳ್ತಾ ಇದ್ದೀವಿ, ಈಗಲೂ ಸ್ಪೋರ್ಟ್ಸ್ ಕರಿಕ್ಯುಲಮ್ ಇಲ್ಲ ಕರೆಕ್ಟ್ ಆಗಿ. ನಮ್ ಬೆಂಗಳೂರೊಳಗೆ ನೀವು ನಾಳೆ ನಿಮ್ಮ ಊರುಗಳು ಕಳಿಸಿ ಗೊತ್ತಾಗತ್ತೆ ಎಷ್ಟು ಸ್ಕೂಲ್ ಒಳಗೆ ಸ್ಪೋರ್ಟ್ಸ್ ಇದೆ ಅಂತ ಗೊತ್ತಾಗುತ್ತೆ. 95% ಸ್ಕೂಲ್ ಸ್ಪೋರ್ಟ್ಸ್ ಇದೆ. ಹೌದೌದು. ಅಲ್ಲ ಸರ್, ಈ ದ್ವಂದ್ವ ನಿಲುವು ಇದೆಯಲ್ಲ, ಇದನ್ನ ಕಂಪ್ಲೀಟ್ ಆಗಿ ಇದನ್ನ ಹೊಡೆದಾಕಕ್ಕಾಗಲ್ವಾ ಅಂತಕ್ಕಂಥದ್ದು. ಮತ್ತೊಂದು ಕಡೆ ನೋಡಿದ್ರೆ ಇವಾಗ ಕೆಲವೊಂದಿಷ್ಟು ಶಾಲಾ ಕಾಲೇಜುಗಳಲ್ಲಿ ಸ್ಪೋರ್ಟ್ಸ್ ಟೀಚರ್ ಇಲ್ಲ ಸರ್. ಇದು ಹಣೆ ಬರಹ, ಇದು ದುರ್ದೈವದ ಸಂಗತಿ ಅಂತಂದ್ರೆ. ಅದು ಇವತ್ತಿನ ವಿಷಯ ಅಲ್ವಲ್ಲ, 40 ವರ್ಷದಿಂದ ಹಂಗೆ ಇದೆ. ಅದು ಯಾರು ಚೇಂಜ್ ಮಾಡಿದ್ದಾರೆ ಎಲ್ಲ ಮಾತಾಡ್ತಾರೆ. ನಮ್ಮ ಡಯಾಸ್ ಮೇಲೆ ನಿಂತ್ಕೊಂಡ್ಬಿಟ್ಟು ಮಿನಿಸ್ಟರ್ಗಳು, MP ಗಳು, ಪ್ರೈಮ್ ಮಿನಿಸ್ಟರ್ ಎಲ್ಲ ಮಾತಾಡ್ತಾರೆ ಸ್ಪೋರ್ಟ್ಸ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂದ್ಬಿಟ್ಟು. ಅಲ್ಲಿ ಏನ್ ಆಗ್ತಿದೆ ಯಾರಿಗಾರು ಗೊತ್ತಾ? ಈಗ ಬೆಂಗಳೂರಿಗೆ ಬಂದು ನಮ್ ಕಟ್ಟಿರೋ ಸ್ಟೇಡಿಯಂ ಎಲ್ಲಿದೆ? ಅಥ್ಲೆಟಿಕ್ಸ್ ಏನ್ ಫೆಸಿಲಿಟಿ ಇದೆ? ಸರಿ, ಅದೇ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ಒಬ್ಬರು ಕೋಚ್ ಅಂತಂದ್ರೆ ಆ ಕೋಚ್ ತಮ್ಮ ಕ್ರೀಡಾಪಟುಗಳಿಗೆ ತಮ್ಮ ಮನೆಯವರಿಗಿಂತ ತಮ್ಮ ಹೆತ್ತ ಮಕ್ಕಳಂತೆ ಹೆಚ್ಚಿನ ಪ್ರೀತಿಯನ್ನು ಕೊಡ್ತಿರ್ತಾರೆ. ಅವ್ರ ಜೊತೆಗೇನೆ ಹೆಚ್ಚಿನ ಒಂದು ಟೈಮ್ ಅನ್ನು ಅವ್ರ ಜೊತೆಗೆ ಸ್ಪೆಂಡ್ ಮಾಡ್ತಿರ್ತಾರೆ. ಅವ್ರಿಗೊಂಚೂರು ಏಟ್ ಆದ್ರೂ ಕೂಡ ಕಣಿಕರ ದೃಷ್ಟಿಯಿಂದ ಆ ಒಂದು ಕೋಚ್ ಇದು ಮಾಡ್ತಿರ್ತಾರೆ. ಈಗ ಕೋಚ್ಗಳಿಗೆ ಅವರಿಗೆ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಒಂದು ಉತ್ತಮವಾದಂತಹ ಕ್ರೀಡಾಪಟುಗಳನ್ನ ರೆಡಿ ಮಾಡ್ಲಿಕ್ಕೆ ಕೋಚ್ಗಳನ್ನ ಸರಿಯಾಗಿ ಸಮರ್ಪಕವಾಗಿ ಸರ್ಕಾರ ಆಗಿರಬಹುದು ಅಥವಾ ಯಾವುದೇ ಶಿಕ್ಷಣ ಇಲಾಖೆ ಆಗಿರಬಹುದು ಸಮರ್ಪಕವಾಗಿ ಅವ್ರನ್ನ ತುಂಬಿಕೊಳ್ತಾ ಇಲ್ಲ ಅಂತಕ್ಕಂಥದ್ದು. ಇದು ಎಲ್ಲ ಒಂದ್ ಕಡೆ ತಮಗೆ ಅನಿಸಿದೆಯಾ ಈ ರೀತಿಯಾಗಿರ್ತಕ್ಕಂಥದ್ದು ಅಂತ? ಹೌದು, 100%. ಒಂದಷ್ಟು ಕೋಚಸ್ ಸೀರಿಯಸ್ ಆಗಿ ನಮ್ಮ ಮಕ್ಕಳು ಮುಂದೆ ಬರ್ಬೇಕಂತ ಮಾಡ್ತಾರೆ. ಅವ್ರು ಎಲ್ಲಾ ತರ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅವ್ರ ಮಕ್ಕಳು ಚೆನ್ನಾಗಿ ಮಾಡಿದ್ರೆ ಅವ್ರಿಗೊಂದು ಹೆಸರು ಬರುತ್ತೆ. ಹೌದು, ಅದೆಲ್ಲ ಮಾಡ್ತಾರೆ. ಬಟ್ ಏನಂದ್ರೆ ನಾವ್ ನೋಡ್ತಾ ಇರೋದು ಅಂತ ಇಂತ ಹೇಳ್ಬೇಕಂದ್ರೆ ಅಷ್ಟು ಎನ್ಕರೇಜ್ಮೆಂಟ್ ಸಿಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೂ ದುಡ್ಡು ಬೇಕಲ್ಲ. ಅವರೆಲ್ಲಿ ನಿಂತಿರ್ತಾರೆ? ಅವ್ರು ಎಷ್ಟೊಂದು ಸಪೋರ್ಟ್ ಮಾಡಕ್ಕಾಗತ್ತೆ? ಅಲ್ಲ ಸರ್, ಹಿಂಗಾದ್ರೆ ಈಗ ಮತ್ತೆ ಈಗ ಫಿಸಿಕಲ್ ಎಜುಕೇಶನ್ ಮುಂದುವರಿದಾದ್ರೂ ಹೇಗೆ ಸರ್? ಇವಾಗ ಒರಿತಾ ಇಲ್ವಲ್ಲ. ನಾನೊಬ್ಬ ಸ್ಪೋರ್ಟ್ಸ್ ರೈಟರ್, ನಾನು ಸ್ಪೋರ್ಟ್ಸ್ ಎಡಿಟರ್ ಆಗಿದೆ. ನನಗೆ ನೀವು ಹೇಳ್ಬೇಕಂದ್ರೆ 86 ನಾನು ಸ್ಪೋರ್ಟ್ಸ್ ಫೀಲ್ಡ್ ಒಳಗೆ ಇದ್ದೀನಿ, ರೈಟಿಂಗ್ ಫೀಲ್ಡ್ ಒಳಗೆ. ಇವತ್ತೇನು 2025 ಇಷ್ಟು ವರ್ಷ ಒಳಗೆ ನಾನು ನೋಡಿಲ್ಲ ಚೇಂಜ್ ಆಗಿರೋದು. ದಿಢೀರಂಬಿಟ್ಟು ಚೇಂಜ್ ಆಗೋದು ಬಹಳ ಕಷ್ಟ. ಯಾಕಂದ್ರೆ ಇಷ್ಟು ವರ್ಷನೇ ಆಗಿಲ್ಲ. ಸ್ಲೋ ಆಗಿ ಸ್ಟಡಿ ಆಗಿ ಆದ್ರೆ ಒಳ್ಳೇದಂದ್ಬಿಟ್ಟು ನಮ್ಮ ಇದು. ಎಲ್ಲ ನಿಜಕ್ಕೂ ಕೂಡ ಸರ್ ಇದು ದುಃಖದ ಸಂಗತಿ ಸರ್. ಇದು ಈಗ ನೋಡಿ, ಈಗ ಅದೇ ಸ್ಪೋರ್ಟ್ಸ್ ಸ್ಪಿರಿಟ್ ಅನ್ನು ಹೊಂದಿರತಕ್ಕಂತಹ ಭಾರತೀಯ ಹೆಣ್ಮಕ್ಳು, ಇದು ಕೇವಲ ಅವರ ಮನೆ, ಅವರ ಜಿಲ್ಲೆ, ಅವರ ರಾಜ್ಯ ಸಂಭ್ರಮ ಅಲ್ಲ ಸರ್, ಇಡೀ ದೇಶಕ್ಕೆ ಒಂದು ಕೀರ್ತಿ ಪತಾಕೆಯನ್ನು ತಂದು ಕೊಟ್ಟಿದ್ದಾರೆ. ಇದಕ್ಕೆ ಅವರು ಮುಟ್ಟಿ ನೋಡ್ಕೊಳ್ಳಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಸರ್. ಹ್ಯಾಟ್ಸ್ ಆಫ್ ಟು.
ನಮ್ಮ ಮಹಿಳೆಯರಿಗೆ ಅದನ್ನ ನಾವು ಪ್ರೌಡ್ ಫೀಲ್ ಮಾಡ್ಬೇಕು ಸರ್. ಇದು ಹೆಮ್ಮೆ ಅಲ್ವಾ ಹಾಗಾದ್ರೆ? 100% ವಿ ಹ್ಯಾವ್ ಟು ಫೀಲ್ ಗುಡ್, ಹ್ಯಾಪಿ ಇರ್ಬೇಕು ನಾವೆಲ್ಲ. ಹಂಗಾಗಿ ಈ ಪಠ್ಯಕ್ರಮ ಜೊತೆಗೆ ಈಗ ಕ್ರೀಡೆ ಜೊತೆಗೆ ಸಹಪಠ್ಯ ಜೊತೆಗೆ ಕೂಡ ಈ ದೈಹಿಕ ಚಟುವಟಿಕೆಗಳಾಗಿರಬಹುದು ಇವೆಲ್ಲವೂ ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನ ವಹಿಸ್ತವೆ ಸರ್. ಇದು ಒಳ್ಳೇದಾಗ್ಲಿ, ಇಂಡಿಯಾ ಮುಂದೆ ಬರ್ಲಿ, ಸೂಪರ್ ಪವರ್ ಆಗ್ಲಿ, ಸ್ಪೋರ್ಟ್ಸ್ ಒಳಗೂ ಮತ್ತೆ ಎಕನಾಮಿಕ್ ಸೂಪರ್ ಪವರ್ ಆಗ್ಲಿ ಅಂದ್ಬಿಟ್ಟು ನಮ್ಮ ಬೇಡಿಕೆ. ಸೊ ಫೈನಲ್ ಆಗಿ ಸರ್, ಕೊನೆಯ ಪ್ರಶ್ನೆ, 52 ರನ್ಗಳ ಮುಖಾಂತರವಾಗಿ ದಕ್ಷಿಣ ಆಫ್ರಿಕಾ ವಿರುದ್ಧವಾಗಿ ಭರ್ಜರಿ ಜಯನ ಗಳಿಸಿದ್ದಾರೆ. ಅದರಲ್ಲಿ 2 ಮಾತೇ ಇಲ್ಲ. ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ಭಾರತ, ಅಖಂಡ ಭಾರತ ಎಲ್ಲರೂ ಕೂಡ ಈಗ ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಾರೆ. ನಾವು ಕೂಡ ನೋಡ್ತಾ ಇದ್ದೇವೆ ದೃಶ್ಯಾವಳಿಗಳಲ್ಲಿ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ವಯಸ್ಸಿನ ಒಂದು ಯಾವುದೇ ಇತಿಮಿತಿ ಇಲ್ಲೂ ಕೂಡ ಎಲ್ಲರೂ ಕೂಡ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಗೂಸ್ ಬಂಪ್ಸ್ ಕೂಡ ನಮಗೆ ಹೆಮ್ಮೆ ಪಡುವತಕ್ಕಂತಹ ಒಂದು ಸಂಗತಿ ಸರ್ ಇದು. ಕೊನೆಯದಾಗಿ ಈ ಒಂದು ಕ್ಷಣದ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ದಿಸ್ ಒನ್ ಡಿಫೈನಿಂಗ್ ಮೂಮೆಂಟ್ ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ಗೆ. ಇವತ್ತು ಗೆದ್ದಿರೋದ್ರಿಂದ ಇನ್ನು ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ನೋಡಿ. ಇವತ್ತು ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ವುಮೆನ್ಸ್ ಕ್ರಿಕೆಟ್ ನಾವು ಯಾರು ನಮ್ಮನ್ನ ತಡೆಯಕ್ಕಾಗಲ್ಲ, ಆ ತರ ಬರುತ್ತೆ ಸಿಚುವೇಶನ್. ಆ ದಿವಸಕ್ಕೆ ನಾನು ಕಾಯ್ತಾ ಇರ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಜೋಸೆಫ್ ಸರ್ ನಮ್ಮ ಜೊತೆಗೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಎಷ್ಟೊತ್ತು ಮಾತನಾಡಿದ್ರಿ, ತುಂಬಾ ಧನ್ಯವಾದಗಳು ಸರ್.